ಜೈ ಶ್ರೀರಾಮ್. ಹೇಗಿದ್ದೀರಾ ಎಲ್ಲರೂ ನನ್ನ ಜೊತೆ ಮಂತ್ರಾಲಯಕ್ಕೆ ಹೋಗಿ ಬರೋಣ ಬನ್ನಿ. ಮಂತ್ರಾಲಯಕ್ಕೆ ಹೋಗ್ತಾ ತುಂಬ ಲೇಟಾಗಿತ್ತು. ನಾವು ಪ್ರೈವೇಟ್ ಬಸ್ಸಲ್ಲಿ ಹೋದ ಕಾರಣ ನೋಡಿ, ಇದು ಅಲ್ಲಿನ ಅನ್ನಪ್ರಸಾದ. ಆದ ಕಾರಣ ಲೇಟ್ ಆದ ಕಾರಣ ಬರ್ತಾ ನಾವು KSRTC ಬಸ್ಸಲ್ಲೇ ಬಂದ್ವಿ, ಬೇಗನೆ ಬಂದ್ವಿ. ನಾನು ಮತ್ತು ನನ್ನ ಮಗ ಹೋಗಿದ್ವಿ, ನೋಡ್ಬೋದು ನೀವು ಚಿತ್ರದಲ್ಲಿ. ಆನಂತರ ಅಲ್ಲಿ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿದ್ವಿ. ರಾಯರು ಸ್ಥಾಪನೆ ಮಾಡಿದ್ದು, ಅವರು ಪೂಜಿಸ್ತಾ ಇದ್ರಂತೆ. ಆನಂತರ ತುಂಗಾಭದ್ರಾ ನದಿ ತೀರಕ್ಕೆ ಬಂದ್ವಿ. ಅಲ್ಲೆಲ್ಲ ಸುಂದರವಾದ ಚಿತ್ರಗಳನ್ನೆಲ್ಲ ಹಾಕ್ತಾ ಬರ್ತೀನಿ. ಈಗ ಬರೀ ಫೋಟೋಸ್ ಹಾಕಿದ್ದೀನಿ. ಆನಂತರ ನಾನು ಅದಕ್ಕೆ ತಕ್ಕಂತೆ ಅಲ್ಲಿ ಮಠದ ಎಡಭಾಗಕ್ಕೆ ನೋಡಿ, ಅಲ್ಲಿದ್ದು ಟೌನ್ ಪ್ಲ್ಯಾನ್ ಎಲ್ಲ ಇದೆ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಾಯಿತು ನಮ್ಮ ಟೂರ್ ಎಲ್ಲ. ಆ ಟೌನ್ ಪ್ಲ್ಯಾನ್ ಮಾತ್ರ ಅದಲ್ಲ ನೋಡಿ, ಅಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ. ಸಿಂಹಾಸನ, ಉಯ್ಯಾಲೆ, ಪಲ್ಲಕ್ಕಿ ಎಲ್ಲನೂ ನೀವು ಕಾಣ್ಬೋದು. ತುಂಬ ನೀಟಾಗಿ ಜೋಡಿಸಿಟ್ಟಿದ್ರು. ಅದಕ್ಕೆ ಲೈಟ್ ಬೇರೆ ಹಾಕಿ ಬಂದವರೆಲ್ಲ ಅಲ್ಲಿ ಕೂತ್ಕೊಂಡು ಸೆಲ್ಫಿ ತೆಕ್ಕೋತಾ ಇದ್ರು, ನೀವು ಕಾಣ್ಬೋದು. ಮುಸ್ಸಂಜೆ ಹೊತ್ತಲ್ಲಿ ರಾಯರ ವರ್ಧಂತಿ ಆದ ಕಾರಣ, ಅಂದರೆ ಮಾರ್ಚ್ 11ರಿಂದ 16 ತನಕ ಒಂದು ತಿಥಿ ಲೋಪ ಆದ ಕಾರಣ 6 ದಿವಸಕ್ಕೆ ಸೀಮಿತವಾಗಿತ್ತು. ವರ್ಧಂತಿ ಆಚರಣೆ ನಡೀತಾ ಇತ್ತು. ರಾಯರ ಪಟ್ಟಾಭಿಷೇಕ ಮತ್ತು ಅವರು ಹುಟ್ಟಿದ ದಿವಸಕ್ಕೆ ಮಧ್ಯದಲ್ಲಿ 7 ದಿವಸದ ವರ್ಷವೂ ಮಾಡ್ತಾರೆ ಅಲ್ಲಿ. ಈ ಮಧ್ಯೆ ಹೋದ ಕಾರಣ ತುಂಬಾ ಚೆನ್ನಾಗಿತ್ತು ಅಲ್ಲಿ ಪ್ರೋಗ್ರಾಮ್ಗಳೆಲ್ಲ ನೋಡ್ಬೋದು. ಇಲ್ಲಿ ಬೆಳಗಿನ ಜಾವ ನೋಡ್ಬೋದು ಮಂತ್ರಾಲಯ ಹೇಗೆ ಕಾಣ್ತಾ ಇತ್ತು ಅಂತ. ಅಲ್ಲಿ ನಾವೆಲ್ಲ ಸೇವೆ ಎಲ್ಲ ಕೊಟ್ಟಿದ್ವಿ. ಅಲ್ಲಿ ಸೇವೆ ಕನಕಾಭಿಷೇಕ ಎಲ್ಲ ಇರುತ್ತೆ. ಪ್ರಹ್ಲಾದ ರಾಯರಿಗೆ, ಮೂಲರಾಮದೇವರಿಗೆಲ್ಲ ಕನಕಾಭಿಷೇಕ ಮಾಡಿಸ್ತಾರೆ ಅಲ್ಲಿ ನೋಡ್ಬೋದು. ಅಲ್ಲಿ ಮಾಡಿಸ್ತಾ ಇದ್ದರು, ಅದಕ್ಕೆ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ. ಆನಂತರ ಸುಬುಧೇಂದ್ರ ತೀರ್ಥ, ಈಗಿನ ಪೀಠಾಧಿಪತಿಗಳು, ಮೂಲರಾಮದೇವರ ಪೂಜೆನೂ ಮಾಡಿದರು. ಅದನ್ನೂ ಕೆಲವು ಈಗ ಫಸ್ಟಿಗೆ ಫೋಟೋ ಹಾಕ್ತಾ ಬರ್ತೀನಿ, ಆನಂತರ ವಿಡಿಯೋ ಹಾಕ್ತಾ ಬರ್ತೀನಿ. ತುಂಬಾ ಖುಷಿಯಾಗುತ್ತೆ. ಒಂದ್ಸಲ ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಎಲ್ಲ ಊರಿಂದಲೂ ಈಗ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಬಸ್ ಇದೆ. ಮುಂಚೆ ಅಂದರೆ ಟ್ರೈನಲ್ಲಿ ಹೋಗೋದಾದರೂ, ಬಸ್ಸಲ್ಲಿ ಹೋಗೋದು, ರಾಯಚೂರಿಗೆ ಹೋಗಿ ನಾವು ಬಸ್ಸು ಬದಲಿಸ್ಬೇಕಿತ್ತು. ಈಗ ಡೈರೆಕ್ಟ್ ಬಸ್ಗಳು ಮಂಗಳೂರಿಂದಲೂ ಇದೆ, ಬೆಂಗಳೂರಿಂದ ಬೇಕಾದಷ್ಟು ಬಸ್ ಇದೆ. ನಿಮಗೆ ಗೊತ್ತಿರೋರು ಹೇಗಾದರೂ ಮಾಡಿ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ಕೊಡುತ್ತೆ ಆ ರಾಯರ ಸನ್ನಿಧಾನ. ಅಲ್ಲಿ ತುಂಬ ಪ್ರೋಗ್ರಾಮ್ಗಳು ನಡೀತಾ ಇತ್ತು, ನೀವು ನೋಡ್ಕೊಂಡು ಬನ್ನಿ. ಇದು ರಾಯರು ಪೂಜಿಸಿ ಪ್ರತಿಷ್ಠಾಪಿಸಿದಂತಹ ಶ್ರೀನಿವಾಸ ಅಥವಾ ವೆಂಕಟೇಶ ದೇವರು. ಇಲ್ಲಿ ಸ್ವಲ್ಪ 1-2 ಫರ್ಲಾಂಗ್ ದೂರದಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ತುಂಬ ಮುದ್ದಾಗಿದೆ ಮೂರ್ತಿ. ಆನಂತರ ತುಂಗಭದ್ರಾ ನದಿಯಲ್ಲಿ ಏನೂ ನೀರೇ ಇರಲಿಲ್ಲ. ತುಂಬ ಆ ಊರಿನಲ್ಲಿ ಗಲೀಜು ಮಾಡ್ತಾರೆ ಬೇರೆ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿತ್ತು. ಸೂರ್ಯ ಅಸ್ತ ಆಗ್ತಾಯಿತ್ತು, ಕತ್ಲೆ ಆಗ್ತಾಯಿತ್ತು. ನಾವು ಸಂಜೆ ಹೋಗಿರೋದು, ಅದನ್ನು ನೋಡ್ಕೊಂಡು ಬನ್ನಿ. ಆನಂತರ ಮಂತ್ರಾಲಯಕ್ಕೆ ನಾನು ಹೋಗಿ ಅಂತ ತುಂಬ ಸಲ ಹೇಳ್ತೀನಿ ನಿಮಗೆ. ಖುಷಿ ಕೊಡುವಂಥ ಜಾಗ, ಎಲ್ಲರೂ ಇಷ್ಟಪಡುವಂಥ ಗುರುಗಳವರು. ಯಾರೇ ಏನೇ ಅಲ್ಲಿ ನಮಗೆ ಅದು ಮನಸ್ಸಿಗೆ ನಾಟೋದೇ ಇಲ್ಲ. ಆ ರಾಯರು ಆ ಸನ್ನಿಧಾನಕ್ಕೆ ಹೋದರೆ ಆಗುವ ಆನಂದನೇ ತುಂಬ ವಿಶೇಷ ಅಂತ ಹೇಳ್ಬೋದು. ಎಷ್ಟೋ ಜನರಿಗೆ ಆ ಅನುಭವ ಆಗಿದೆ. ಎಷ್ಟೋ ಜನರು ತಾವು ನಂಬಿದಂಥ ಕೆಲಸಗಳೆಲ್ಲ ಇಲ್ಲಿ ಹೋಗಿ ಆಗಿದ್ದಾವೆ, ನೋಡ್ಬೋದು. ಅದೇ ಹೇಳಿದ್ನಲ್ಲಿ ಇದೆಲ್ಲ ಸಿಂಹಾಸನ, ಬೆಳ್ಳಿ ಸಿಂಹಾಸನ, ಚಿನ್ನದ್ದು ಎಲ್ಲನೂ ಅಲ್ಲಿ ಕಾಣ್ಬೋದು. ನೀವು ನೋಡ್ಕೋತಾ ಬನ್ನಿ.
नक्षत्र नित्यवजायन्ते ग्रहान् हदापको भवते प्रजापतेरोहिण्याम ब्रह्मणा वन्दमानस्तदाशास्ते यजमानो हविद्भिः स्यजुरेवभयं विरुजो वन्दानस्या श्री ब्रह्मदेवरङ्गनाथना श्रीमन्मुदरामचन्द्रदेवरो श्री ब्रह्मदेवचे पुत्रविद श्रीमन्मुदरामचन्द्रदेवरो श्री ब्रह्मदेवरङ्गनाथना श्रीमन्मुदरामचन्द्रमूर्ति श्री ब्रह्मदेवचे पुत्रविद श्रीमन्मुदरामचन्द्रदेवरो ईशास्माद्वादानन्दा श्री वेदव्यासदेवರ ವ್ಯಾಸಮುಷ್ಟಿಗಳು श्री वेदव्यासदेವರ ವ್ಯಾಸಮುಷ್ಟಿಗಳು जगद्गुरु श्रीमन्मध्वाचार्य रामचंद्रदेवरो दशावतार पीठ शिरप्पादि सुदर्शन जगद्गुरु श्रीमन्मध्वाचार्य पूज्य विद्ये रामचंद्रदेवरो दशावतार पीठमो शिरप्पादि सुदर्शन बलदेवो दावे निर्माणवाणी श्री कृष्ण सन्निधानದಲ್ಲಿ ಇತ್ತು ಪೂಜಿಸಿ ತನ್ನನ್ನು ಪ್ರತಿದಾತು ಸರ್ವಸಿದ್ಧಿಯನ್ನು ಪ್ರತಿದಾತು ಇದೇ ಕೃಷ್ಣ ಉಪಾಸನಾ ಬಲದ ಸನ್ನಿಧಾನದಲ್ಲಿ ಸರ್ವಸಿದ್ಧೇಂದ್ರ ಸಿದ್ಧಾನೇಂದ್ರ ಮತ್ತು ಭೀಮೇಂದ್ರ ದೇವರನ್ನು ಕುಂದಾಹರಣೆ ಬ್ರಹ್ಮರ ಪ್ರಾಪ್ತವಾಗಿದೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಚೇತನ ಸಂತಾನ ಜಗತ್ಪರ ಶ್ರೀದೇವರಗರಾಜ ಶ್ರೀರಾಮಚಂದ್ರ ದೇವರು ಜಗತ್ಪ್ರವಾಸ ಶ್ರೀದೇವರವರು ಚೇತನ ಶ್ರೀರಾಮಚಂದ್ರ ದೇವರು जगदीश्वरवास ಶ್ರೀದೇವರಗರಾಜ ಶ್ರೀರಾಮಚಂದ್ರ ಮೂರ್ತಿ सर्वेमान लोका प्रेयाय लीलादेवी कराजा श्री भूलजान वैकुंठवासुदेवरो लीलादेवी चे पुण्यमेन श्री भूलजान वैकुंठवासुदेवरो लीलादेवी कराजा श्री भूलजान वैकुंठवासुदेवमूर्ति ಏಕವನ್ನಮಯ ಶ್ರೀ ಸುಬುಧೇಂದ್ರ ತೀರ್ಥರು ಸಂಸ್ಥಾನಕ್ಕೆ ಸಮರ್ಪಿಸಿದಂತಹ ಸುವರ್ಣ ವಿವಾದ ದೇವರು